ಅದೇ ರೀತಿ 7ನೇ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಸೂತಿ ಆರೈಕೆ ಯೋಜನೆ. ಈ ಯೋಜನೆಯಲ್ಲಿ ಏನ ಅಂದರೆ ಇದು ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಪ್ರಸೂತಿ ಆರೈಕೆ ಯೋಜನೆ ಕರ್ನಾಟಕದ ಒಂದು ಪ್ರಮುಖ ಕಲ್ಯಾಣ ಯೋಜನೆ. ಇದು ರಾಜ್ಯದ ಗರ್ಭಿಣಿ ಮಹಿಳೆಯರಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2007ರಲ್ಲಿ ಆರಂಭ ಆಯಿತು. ಇದಕ್ಕೆ ನೋಡಲ್ ಇಲಾಖೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇದು 100% ಕರ್ನಾಟಕ ಸರ್ಕಾರದ ಅನುದಾನಿತ ಯೋಜನೆ. ಉದ್ದೇಶ ಮಹಿಳೆಯರಿಗೆ ಅವರ ಪ್ರಸವದ ನಂತರದ ವೆಚ್ಚಗಳನ್ನು ನೋಡಿಕೊಳ್ಳಿಕ್ಕೆ ಹಣಕಾಸಿನ ನೆರವು ನೀಡತಕ್ಕಂಥದ್ದು ಇದೊಂದು ಮುಖ್ಯ ಉದ್ದೇಶ. ಪ್ರಮುಖ ಅಂಶಗಳೇನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಹಾಲುಣಿಸುವ ತಾಯಿಗೆ ಮತ್ತು ಪ್ರಸವದ ನಂತರ ವೆಚ್ಚಗಳನ್ನು ನೋಡಿಕೊಳ್ಳಿಕ್ಕೆ 2,000 ರೂಪಾಯಿ ಆರ್ಥಿಕ ನೆರವು ನೀಡತಕ್ಕಂಥದ್ದು ಜನನಿ ಸುರಕ್ಷಾ ಯೋಜನೆಯ ಮೊತ್ತವನ್ನು ಒಳಗೊಂಡಿರುತ್ತೆ. ಪ್ರಸೂತಿ ಆರೈಕೆ ಯೋಜನೆದಾಗ SC ಮತ್ತು ST ಮಹಿಳೆಯರಿಗೆ ಆರ್ಥಿಕ ನೆರವು ರೂಪಾಯಿ 3,000 ನೀಡಲಾಗ್ತದೆ. ಈ ಹಣಕಾಸಿನ ನೆರವು ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒದಗಿಸಲಾದ ಆರ್ಥಿಕ ಸಹಾಯವನ್ನು ಕೂಡ ರೂಪಾಯಿ 3,000 ಅಂದರೆ SC ST ಮಹಿಳೆಯರಿಗೆ 3,000 ರೂಪಾಯಿ ಇಲ್ಲಿ ನೀಡ್ತಾ ಇದೆ. ಈ ಹಣಕಾಸಿನ ನೆರವು ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒದಗಿಸಲಾದ ಆರ್ಥಿಕ ಸಹಾಯವನ್ನು ಕೂಡ ಒಳಗೊಂಡಿರ್ತದೆ. SC ST ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದವರು ಮಹಿಳೆಯರು ಈ ಆರ್ಥಿಕ ಸಹಾಯದ ಪ್ರಯೋಜನವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. 2 ಕಂತುಗಳಲ್ಲಿ ಫಲಾನುಭವಿಗಳಿಗೆ ಆರ್ಥಿಕ ನೆರವನ್ನು ನೀಡಲಾಗ್ತದೆ. ಗರ್ಭಧಾರಣೆ 2ನೇ ತ್ರೈಮಾಸಿಕದಲ್ಲಿ ಫಲಾನುಭವಿಗೆ 1ನೇ ಮೊತ್ತವನ್ನು ಕಂತ ಕೊಡಲಾಗ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಜನಿಸಿದಾಗ ಫಲಾನುಭವಿಗೆ 2ನೇ ಕಂತಿನ ಒಂದು ಹಣವನ್ನು ಕೂಡ ನೀಡಲಾಗ್ತದೆ ಚೆಕ್ ಮೂಲಕ. ಇದು ಪ್ರಸೂತಿ ಆರೈಕೆ ಯೋಜನೆ. ಈಗ ಇನ್ನೊಂದು ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 8ನೇ ಯೋಜನೆ ಒನ್ ಸ್ಟಾಪ್ ಸೆಂಟರ್ ಸಖಿ ಯೋಜನೆ. ಇದು ಒನ್ ಸ್ಟಾಪ್ ಸೆಂಟರ್ ಸಖಿ ಯೋಜನೆ 2015ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನುಷ್ಠಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಉದ್ದೇಶಿತ ಫಲಾನುಭವಿ ಯಾರಪ್ಪ ಅಂದರೆ ಹಿಂಸೆಯಿಂದ ಪೀಡಿತ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು. ಇದಕ್ಕೆ ಇದ್ರ ಟಾರ್ಗೆಟ್ ಏನಂದರೆ ಹಿಂಸಾಚಾರದಿಂದ ಬಳಲುತ್ತಿರುವ ಮಹಿಳೆಯರನ್ನು ಬೆಂಬಲಿಸಲು ಸಮಾಲೋಚನೆ, ವೈದ್ಯಕೀಯ ನೆರವು, ಕಾನೂನು ನೆರವು, ವಸತಿ ಸೌಲಭ್ಯ ಮತ್ತು ಪೊಲೀಸ್ ಸಹಾಯವನ್ನು ಒಂದೇ ಸೂರಿನಡಿ ಕೊಡ್ತಕ್ಕಂಥದ್ದು. ಈ ಯೋಜನೆಯನ್ನು ನಿರ್ಭಯ ನಿಧಿಯಡಿ ಆರಂಭಿಸಲಾಗಿದೆ. ಉದ್ದೇಶಗಳು ಹಿಂಸಾಚಾರದಿಂದ ಬಳಲುತ್ತಿರುವ ಮಹಿಳೆಯರಿಗೆ ಖಾಸಗಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಒಂದೇ ಸೂರಿನಡಿ ಸಮಗ್ರ ಬೆಂಬಲ ಮತ್ತು ಸಹಾಯವನ್ನು ಒದಗಿಸ್ತಕ್ಕಂಥದ್ದು. ಪ್ರಮುಖ ಲಕ್ಷಣ ಒಂದೇ ಛಾವಣಿ. ಮಹಿಳೆಯರ ಮೇಲೆ ಯಾವುದೇ ರೀತಿಯ ಹಿಂಸಾಚಾರ ವಿರುದ್ಧ ಹೋರಾಟಕ್ಕೆ ಒಂದೇ ಸೂರಿನಡಿ ವೈದ್ಯಕೀಯ, ಕಾನೂನು, ಮಾನಸಿಕ ಮತ್ತು ಸಮಾಲೋಚನೆ ಬೆಂಬಲಿಸಿದ ಹಲವಾರು ಸೇವೆಗಳಿಗೆ ತಕ್ಷಣದ ಮತ್ತು ತುರ್ತುರಹಿತ ಪ್ರವೇಶವನ್ನು ಸುಲಭಗೊಳಿಸಲಿಕ್ಕೆ. ಒನ್ ಸ್ಟಾಪ್ ಸಖಿ ಅಂದರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಮಗ್ರ ಸೌಲಭ್ಯ, ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು, ಸಮಾಲೋಚನೆ ವ್ಯವಸ್ಥೆ ಒದಗಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಸಖಿ ಕೇಂದ್ರ ಆರಂಭವಾಗಿದೆ. ನವೆಂಬರ್ 2023 508 ಪ್ರಕರಣಗಳಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರ್ತಕ್ಕಂಥದ್ದನ್ನು ಈ ಒನ್ ಸ್ಟಾಪ್ ಸೆಂಟರ್ ಯೋಜನೆಯಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಈಗ ಇನ್ನೊಂದು 9ನೇ ಯೋಜನೆ ಗೃಹಿಣಿ ಶಕ್ತಿ ಯೋಜನೆ. ಇದು ಏನಪ್ಪ ಅಂದರೆ ಮಹಿಳೆಯರನ್ನು ಸ್ವಉದ್ಯೋಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಉತ್ತೇಜಿಸಲಿಕ್ಕೆ 1 ವರ್ಷದಲ್ಲಿ ಸ್ತ್ರೀ ಸಾಮರ್ಥ್ಯ ಯೋಜನೆ ಜಾರಿ ಮಾಡಲಾಗಿತ್ತು. ಈ ಯೋಜನೆಯಡಿಯಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸಹಕಾರಿ ವಲಯದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಬೀಜ ನಿಧಿ ಮತ್ತು ಸಾಲವನ್ನು ನೀಡುವ ಸೌಲಭ್ಯವನ್ನು ಒದಗಿಸಲಾಗಿದೆ. ಈ ಉಪಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಯೋಜನೆಯಲ್ಲಿ ಗೃಹಿಣಿ ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ನಿರ್ಧಾರ ಮಾಡಿತು. ಕೃಷಿ ಕ್ಷೇತ್ರದಲ್ಲಿ ದಿನಗೂಲಿ ಗೃಹಿಣಿಯರು ಹಾಗೂ ಭೂರಹಿತ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲಾಗಿರ್ತದೆ. ಕರ್ನಾಟಕದ ಗೃಹಿಣಿ ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ತಿಂಗಳಿಗೆ 500 ರೂಪಾಯಿ ಒದಗಿಸ್ತಕ್ಕಂಥದ್ದು ಈ ಯೋಜನೆ ಉದ್ದೇಶ. 10ನೇ ಯೋಜನೆ ಸ್ಥೈರ್ಯ ಯೋಜನೆ 2015. ಗುರಿ ಏನಪ್ಪ ಅಂದರೆ 2015ರಲ್ಲಿ ದೌರ್ಜನ್ಯಕ್ಕೆ ಬಲಿಯಾದ ಮಹಿಳೆಯರಿಗೆ ಆರ್ಥಿಕ ಪರಿಹಾರ ನೀಡುವುದು. ಪ್ರಮುಖ ಲಕ್ಷಣಗಳು: ಯೋಜನೆಯಡಿ ದೂರದ ಹಾಕಲಾದ 24 ಗಂಟೆಗಳ ಒಳಗೆ ರೂಪಾಯಿ 25,000 ಮತ್ತು ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ 2 ಲಕ್ಷದವರೆಗೆ ಆರ್ಥಿಕ ಸಹಾಯವನ್ನು ನೀಡತಕ್ಕಂಥದ್ದು ಈ ಯೋಜನೆ. ದೌರ್ಜನ್ಯ ಅಥವಾ ಆ್ಯಸಿಡ್ ದಾಳಿಯ ಪರಿಣಾಮವಾಗಿ ಬಲಿಪಶು ಸಾವಿನಪ್ಪಿದ್ದಲ್ಲಿ ಕುಟುಂಬಕ್ಕೆ ಮರಣ ಪರಿಹಾರವಾಗಿ 1 ಲಕ್ಷ ರೂಪಾಯಿ ನೀಡತಕ್ಕಂಥದ್ದು ಈ ಸ್ಥೈರ್ಯ ಯೋಜನೆ ಒಂದು ಉದ್ದೇಶ. ಇದು ಕೂಡ ಮಹಿಳಾ ಮಕ್ಕಳ ಇಲಾಖೆ. ಅದೇ ರೀತಿ
11ನೇ ಯೋಜನೆ ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಯೋಜನೆ. ಇದು ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಗರ್ಭಿಣಿಯರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರದ ಕಲ್ಯಾಣದ ಯೋಜನೆಯಾಗಿದೆ. ಇದನ್ನು 2010ರಲ್ಲಿ ಪ್ರಾರಂಭ ಮಾಡಲಾಯಿತು. ನೋಡಲ್ ಇಲಾಖೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮಹಿಳೆಯರಿಗೆ ಅವರ ಹೆರಿಗೆ ವೆಚ್ಚವನ್ನು ಭರಿಸಲಿಕ್ಕೆ ಹಣಕಾಸಿನ ನೆರವನ್ನು ನೀಡತಕ್ಕಂಥದ್ದು ಈ ಯೋಜನೆ. ಆರ್ಥಿಕ ನೆರವು ತಾಯಿ ಭಾಗ್ಯ ಪ್ಲಸ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಫಲಾನುಭವಿಗೆ 1,000 ರೂಪಾಯಿ ನೀಡಲಾಗ್ತದೆ. ಇದು ತಾಯಿ ಭಾಗ್ಯ ಯೋಜನೆಯ ವಿಸ್ತೃತ ಒಂದು ಆವೃತ್ತಿಯಾಗಿದ್ದು, ಇದರಲ್ಲಿ ಕರ್ನಾಟಕ ಸರ್ಕಾರ ಉಚಿತ ಮತ್ತು ನಗದು ರಹಿತ ಪ್ರಸೂತಿ ಪೂರ್ವ ಮತ್ತು ನಂತರದ ಸೇವೆಗಳನ್ನು ಕೊಡ್ತದೆ. ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಯೋಜನೆಯಲ್ಲಿ BPL ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಮಾತ್ರ ಇದರಲ್ಲಿ ಅರ್ಹರಾಗಿರ್ತಾರೆ. ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಮಗುವನ್ನು ಹೆರಿಗೆ ಮಾಡುವ ಮಹಿಳೆಯರಿಗೆ ಮಾತ್ರ ಈ ಹಣಕಾಸಿನ ನೆರವು ಅರ್ಹವಾಗಿರ್ತದೆ. ಅಂದರೆ ಈ ರಿಜಿಸ್ಟರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸಿದರೆ ಈ 1,000 ರೂಪಾಯಿ ಏನಿದೆ ಈ ಸವಲತ್ತು ಗರ್ಭಿಣಿ SC/ST ಮತ್ತು BPL ಮಹಿಳೆಯರಿಗೆ ಸಿಗ್ತಾಯಿದೆ. ಅದೇ ರೀತಿ 12ನೇ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನೆ ಉದ್ಯೋಗಿನಿ 2014 ಇದು ಪ್ರಾರಂಭ ಆಗಿದ್ದು. ಇದು ನಡೆಸ್ಕೊಂಡು ಬರ್ತಕ್ಕಂಥವ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದಿಂದ ಇದು ನಡೆಸ್ತಾರೆ. ಉದ್ದೇಶ ಮಹಿಳೆಯರು ಆದಾಯ ಗಳಿಸುವ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಸಹಾಯ ಮಾಡ್ತಕ್ಕಂಥದ್ದು, ಅವ್ರನ್ನ ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡುವುದು ಮತ್ತು ಬ್ಯಾಂಕುಗಳ ಮೂಲಕ ಸಾಲ ಪಡೀಲಿಕ್ಕೆ ಅನುಕೂಲವಾಗ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಮಹಿಳೆಯರು ಹೆಚ್ಚಿನ ಬಡ್ಡಿ ದರದೊಂದಿಗೆ ಸಾಲಕ್ಕಾಗಿ ಖಾಸಗಿದವ್ರ ಕಡೆಯಿಂದ ಏನು ಹಣವನ್ನು ತಗೊಳ್ತಾರೆ, ಅದನ್ನು ತಪ್ಪಿಸಿ ಒಂದು ಸಾಂಸ್ಥಿಕವಾಗಿ ಇರ್ತಕ್ಕಂಥ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸ್ತಕ್ಕಂಥದ್ದು. ಅವ್ರಿಗೆ ಎಂಟರ್ಪ್ರೆನರ್ಶಿಪ್ ಅಂದರೆ ಒಂದು ಸ್ವ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಹೆಲ್ಪ್. ಇದರ ಪ್ರಮುಖ ಲಕ್ಷಣ ಏನಂದರೆ ಕರ್ನಾಟಕ ಉದ್ಯೋಗಿನಿ ಯೋಜನೆದಾಗ ತಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಅರ್ಹ ಮಹಿಳಾ ಫಲಾನುಭವಿಗಳು ಬಡ್ಡಿ ರಹಿತ ಮತ್ತು ಮೇಲಾಧಾರ ಮುಕ್ತ ವ್ಯಾಪಾರ ಸಾಲವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಇದು ನಿಗಮದ ಮೂಲಕ ಸಬ್ಸಿಡಿ ಕೂಡ ಇರ್ತದೆ. SC/ST ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಗರಿಷ್ಠ ಸಾಲ ರೂಪಾಯಿ 3 ಲಕ್ಷ ತನಕ ಇಲ್ಲಿ ಅವ್ರಿಗೆ ಸಾಲ ಕೊಡ್ತಾರೆ. ಅವರ ಕುಟುಂಬ ಆದಾಯ 2 ಲಕ್ಷ ಮೀರಿದ್ರೆ 50% ಸಬ್ಸಿಡಿ. ವಿಶೇಷ ವರ್ಗ ಸಾಮಾನ್ಯ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಯೋಜನೆಯ ವೆಚ್ಚದ 30% ಸಬ್ಸಿಡಿ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷ ತನಕ ಅವರ ಕುಟುಂಬದ ಆದಾಯ 1.5 ಲಕ್ಷ ಮೀರಿರಬಹುದು. ಉದ್ಯೋಗಿನಿ ಯೋಜನೆಯಡಿ ಸಾಲದ ಮೊತ್ತವನ್ನು ವಿತರಿಸುವ ಮೊದಲು ಆಯ್ಕೆಯಾದ ಎಲ್ಲ ಫಲಾನುಭವಿಗಳಿಗೆ 3 ದಿನಗಳಿಂದ 6 ದಿನಗಳ EDP ತರಬೇತಿಯನ್ನು ಸಹ ಕೂಡ ಅವರಿಗೆ, ಅಂದರೆ ಈಗ ಸಾಲ ಕೊಡೋದಕ್ಕಿಂತ ಮುಂಚೆ ಅವರು ಏನು ಕೆಲಸ ಮಾಡ್ತಾರೆ ಅಥವಾ ಮಾಡ್ಬೋದು ಅದಕ್ಕೆ ಅವರಿಗೆ ಅಂದರೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನೀಡಲಾಗ್ತದೆ. ಕರ್ನಾಟಕದ ಅರ್ಹ ಮಹಿಳಾ ಫಲಾನುಭವಿಗಳು ಉದ್ಯೋಗಿನಿ ಯೋಜನೆಯಡಿ ಅರ್ಜಿ ನಮೂನೆಯ ಮೂಲಕ ಅರ್ಜಿ ಸಲ್ಲಿಸಬಹುದು ಮತ್ತು ಬಡ್ಡಿ ಮೇಲಾದರ ಉಚಿತ ವ್ಯಾಪಾರ ಸಾಲದ ಲಾಭವನ್ನು ಕೂಡ ಅವರು ಪಡ್ಕೊಳ್ಬೋದು. ಇದಕ್ಕೆ ಎಲಿಜಿಬಿಲಿಟಿ ಏನಪ್ಪ ಅರ್ಹತೆಗಳು ಏನಂದರೆ ಸಾಮಾನ್ಯ ಮತ್ತು ವಿಶೇಷ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಕುಟುಂಬದ ಆದಾಯ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇನ್ಕಮು. ಸಾಮಾನ್ಯ ವರ್ಗಕ್ಕೆ ಸೇರಿದವರಿಗೆ ಮಹಿಳೆಯರಿಗೆ ಕುಟುಂಬದ ಆದಾಯ ಏನಪ್ಪ ಅಂದರೆ 40,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಕನಿಷ್ಠ ವಯಸ್ಸು 18 ಆಗಿರಬೇಕು. ಗರಿಷ್ಠ 50 ವರ್ಷ ಮೀರಬಾರ್ದು. ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಲು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಖಾಸಗಿ ಹಣಕಾಸು ಸಂಸ್ಥೆಗಳು ಇದನ್ನು ಏನು ಕೊಡ್ತಾರೆ ಹೆಚ್ಚಿನ ಬಡ್ಡಿಲ್ಲ ಅದನ್ನು ಸಾಲವನ್ನು KSWC ಕರ್ನಾಟಕ ಸ್ಟೇಟ್ ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಒಂದು ಸಹಾಯಧನ ನೀಡಲಾಗ್ತದೆ. ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ISEC ಮೂಲಕ ಯೋಜನೆ ಮೌಲ್ಯಮಾಪನ ಕೂಡ ಮಾಡಲಾಗಿದೆ. ಈಗ ವ್ಯಾಲ್ಯೂಯೇಷನ್ ಕೂಡ ಮಾಡಲಾಗಿದೆ. ಇದು ಉದ್ಯೋಗಿನಿ ಅಂದರೆ ಸ್ವ ಉದ್ಯೋಗ ಮಾಡಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಮಹಿಳೆಯರಿಗೆ SC/ST ಅವರಿಗೆ 3 ಲಕ್ಷ, ಸಾಮಾನ್ಯ ವರ್ಗದವರಿಗೆ 1 ರಿಂದ 3 ಲಕ್ಷ. SC/STಗೆ 50% ಸಬ್ಸಿಡಿ ಇರ್ತದೆ, 50% ಅಷ್ಟೇ ಅವ್ರಿಗೆ ಸಾಲ. ಇದು ಸಾಮಾನ್ಯ ವರ್ಗದವರಿಗೆ ಅದು ಪೂರ್ತಿ ಸಾಲವಾಗಿ ಇರ್ತವೆ. ಇದು ಆಯಿತು. ಇದಾದಮೇಲೆ 13ನೇ ಯೋಜನೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರೋದು ಯಾವುದಪ್ಪ ಅಂದರೆ ದೇವದಾಸಿ ಪುನರ್ವಸತಿ ಕಾರ್ಯಕ್ರಮ. ಈ ಯೋಜನೆ ಗುರಿ ಏನಂದರೆ ದೇವದಾಸಿ ವ್ಯವಸ್ಥೆಯಂಥ ದುಷ್ಟ ಪದ್ಧತಿಯನ್ನು ಕೊನೆಗಾಣಿಸಲಿಕ್ಕೆ ಮಾಡಲಾಗಿರ್ತಕ್ಕಂಥದ್ದು. ಉದ್ದೇಶ ದೇವದಾಸಿಯರನ್ನ ಆರ್ಥಿಕವಾಗಿ ಸಬಲ ಮಾಡಲಿಕ್ಕೆ ಅವರಿಗೆ 30,000 ರೂಪಾಯಿ ಪ್ರೋತ್ಸಾಹ ಧನವಾಗಿ ನೀಡ್ತಕ್ಕಂಥದ್ದು. ಇದಕ್ಕೆ ದೇವದಾಸಿ ಪದ್ಧತಿಯ ನಿರ್ಮೂಲನೆ
ಇದ್ರ ಲಕ್ಷಣ ಏನಪ್ಪ ಅಂದರೆ ಜಾತ್ರಾ ಜಾಗೃತಿ ಕಾರ್ಯಕ್ರಮ. ಇದ್ರದ್ದು ಏನಪ್ಪ ಅಂದರೆ ಬೀದಿ ನಾಟಕ ಮತ್ತು ಜಾತ್ರಾ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಈ ದುಷ್ಟ ಅಭ್ಯಾಸ ಮತ್ತು ಆರೋಗ್ಯ ಶಿಬಿರಗಳ ಬಗ್ಗೆ ಜಾಗೃತಿ ಮೂಡಿಸ್ತದೆ. ಅನುಷ್ಠಾನ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಹಾವೇರಿ, ಗದಗ, ಬಳ್ಳಾರಿ, ಕಲಬುರಗಿ, ದಾವಣಗೆರೆ, ಯಾದಗಿರಿ, ಚಿತ್ರದುರ್ಗ, ಶಿವಮೊಗ್ಗ ಇಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಅದೇ ರೀತಿ ದೇವದಾಸಿ ಪಿಂಚಣಿ ಯೋಜನೆ. ಈಗ ಆ ಪಿಂಚಣಿ ಯೋಜನೆಯಲ್ಲಿ ಏನಪ್ಪ ಅಂದರೆ ಸಾಮಾನ್ಯ ಮತ್ತು ಗೌರವಾನ್ವಿತ ಜೀವನವನ್ನು ನಡೆಸಲಿಕ್ಕೆ ದೇವದಾಸಿ ಮಹಿಳೆಯರಿಗೆ 45 ವರ್ಷಕ್ಕಿಂತ ಮೇಲ್ಪಟ್ಟ ಮಾಜಿ ದೇವದಾಸಿಗಳಿಗೆ ತಿಂಗಳಿಗೆ ರೂಪಾಯಿ 2,000 ಪಿಂಚಣಿಯನ್ನು ನೀಡಲಾಗ್ತಾಯಿದೆ. DBT ಮೂಲಕ ಈ ಪಿಂಚಣಿ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾವನ್ನು ಮಾಡಲಾಗ್ತಾಯಿದೆ. ಈ ಮಾಜಿ ದೇವದಾಸಿಯರ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಇದೆ. ಅದೇನಪ್ಪ ಅಂದರೆ ಪ್ರಸ್ತುತ ನೀಡುತ್ತಿರುವ ಮಾಸಾಸನ ಅವ್ರಿಗೇನು ಕೊಡ್ತಾರೆ 1,500 ರೂಪಾಯಿದಿಂದ 2,000 ರೂಪಾಯಿಗಳು ಹೆಚ್ಚಿಸಲಾಗ್ತದೆ. ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೂಲಕ ವಿಶೇಷ ಪ್ಯಾಕೇಜ್ ಅವರಿಗೆ ನೀಡಲಾಗ್ತದೆ. ನಿವೇಶನ ಹೊಂದಿರತಕ್ಕಂಥ ವಸತಿ ರೈತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗ್ತದೆ. ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ನೋಡಿ ಅವ್ರ ಡಾಟಾವನ್ನು ಕಲೆಕ್ಟ್ ಮಾಡಿ ಅವರಿಗೆ ಪುನರ್ವಸತಿ ಮಾಡಲಿಕ್ಕೆ ಒಂದು ಸರ್ವೆಯನ್ನು ಕೂಡ ಮಾಡಲಾಗ್ತಾಯಿದೆ. ದೇವದಾಸಿ ಪುನರ್ವಸತಿ ಯೋಜನೆ ರಾಜ್ಯದ ಆಯ್ದ 11 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಆರ್ಥಿಕ ಸೌಲಭ್ಯ ಇದಕ್ಕೇನು ಬರ್ತಪ್ಪ ಅಂದರೆ ಪಶುಸಂಗೋಪನೆ, ಸಣ್ಣ ಅಂಗಡಿ ಮುಂತಾದ ವಿವಿಧ ಆದಾಯ ಉತ್ಪನ್ನಕರ ಚಟುವಟಿಕೆ ಕೈಗೊಂಡು ಸ್ವಾವಲಂಬಿಯಾಗಲಿಕ್ಕೆ KSWC ಅಂದರೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ 30,000 ರೂಪಾಯಿ ಆರ್ಥಿಕ ಸೌಲಭ್ಯವನ್ನು ನೀಡ್ತಕ್ಕಂಥದ್ದು ಯೋಜನೆ ಉದ್ದೇಶ. ಸೊ ಇದು ಏನಪ್ಪ ಅಂದರೆ ನಮ್ಮ 15 ಜಿಲ್ಲೆಗಳಲ್ಲಿ ಇದರದ್ದು ಆಫೀಸ್ ಇದೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ಆಫ್ಲೈನ್ ಹೋಗಿ ಈ ಅರ್ಜಿಗಳು ಇಷ್ಟೊತ್ತು ನಾವು ಹೇಳಿರ್ತಕ್ಕಂಥದ್ದು ಕೆಲವೊಂದು ನಾವು ಆನ್ಲೈನು ಕಡಿಮೆ ಇದೆ. ಆಫ್ಲೈನ್ ನಾವು ಸಂಬಂಧಪಟ್ಟ ಆಫೀಸ್ನವ್ರಿಗೆ ಆ ಸಿಬ್ಬಂದಿಗಳಿಗೆ ಭೇಟಿಯಾಗಿ ಹೋಗಿ ಏನು ದಾಖಲಾತಿ ಬೇಕು ಕೇಳಿ ಅಲ್ಲಿ ಸಲ್ಲಿಸಿ ಅದರ ಲಾಭವನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಅದೇ ರೀತಿ 14ನೇ ಯೋಜನೆ ಇದನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಾಲ ಸ್ನೇಹಿ 2017ರಲ್ಲಿ ಮಾಡಿರ್ತಕ್ಕಂಥ ಯೋಜನೆ. ಇದರ ಗುರಿ ಅಂಗನವಾಡಿ ಕೇಂದ್ರಗಳಲ್ಲಿ ಗುಣಮಟ್ಟದ ಸೇವೆಗಳನ್ನು ಒದಗಿಸ್ತಕ್ಕಂಥದ್ದು. ಇದು ಅನುಷ್ಠಾನ ಮಾಡಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಉದ್ದೇಶ ಅಂಗನವಾಡಿ ಕ್ಯಾಂಪಸ್ನಲ್ಲಿ ಬಾಲ ಸ್ನೇಹಿ ಅಡಿಯಲ್ಲಿ ಹಲವಾರು ಆಸಕ್ತಿದಾಯಕ, ಸಂತೋಷದಾಯಕ, ವರ್ಣರಂಜಿತ ಮತ್ತು ವಿಷಯಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನು ರಚಿಸ್ತಕ್ಕಂಥದ್ದು. ಬಾಲ ಸ್ನೇಹ ಸೌಂದರ್ಯದಲ್ಲಿ ಮಕ್ಕಳು ಕಲಿತಾರೆ ಮತ್ತು ಅವರು ಸಂತೋಷದಿಂದ ಮಾಡುತ್ತಾರೆ. ಅಂದರೆ ಒಂದು ಅಟ್ಮಾಸ್ಫಿಯರ್ ಆ ಕ್ಯಾಂಪಸ್ನಲ್ಲಿ ಅವರಿಗೆ ಏನಪ್ಪ ಅಂದರೆ ಒಂದು ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಆ ಮಕ್ಕಳಿಗೆ ಆಕರ್ಷಕವಾಗಿ ಯಾವುದು ಶೈಕ್ಷಣಿಕವಾಗಿ ನಾವು ಏನು ಕಲಿಕೆ ಇರ್ತದೆ, ಕಲಿಸ್ತಕ್ಕಂಥ ವಿಷಯಗಳಿರ್ತಾವೆ, ಪಠ್ಯಗಳಿರ್ತಾವೆ, ಅವನ್ನು ಒಂದು ಪೇಂಟಿಂಗ್ ಮೂಲಕ ಶಾಲೆಯ ಅಂಗನವಾಡಿ ಏನು ಕಟ್ಟಡ ಇರ್ತದೆ ಅಲ್ಲಿ ಇಳಿಸ್ತಕ್ಕಂಥ ಒಂದು ಯೋಜನೆ. ಅದು ಕೂಡ ಇದು ಆಗ್ತಾಯಿದೆ. ಈಗ 15ನೇ ಯೋಜನೆ ಸ್ಫೂರ್ತಿ ಯೋಜನೆ. ಈ ಯೋಜನೆ ಹದಿಹರೆಯದ ಹೆಣ್ಣುಮಕ್ಕಳಿಗೆ ಜೀವನ ಕೌಶಲ್ಯ ಆಧಾರಿತ ಕಾರ್ಯಕ್ರಮ. ಉದಾಹರಣೆ ಬಾಲ ವಿವಾಹ ತಡೆ ಮಾಡೋದು, ಶಾಲೆ ಬಿಡುವ ಮಕ್ಕಳ ಪ್ರಮಾಣ ತಗ್ಗಿಸೋದು, ಪೌಷ್ಟಿಕಾಂಶದ ಮಟ್ಟ ಹೆಚ್ಚಿಸೋದು. ಇದು ಬಾಗಲಕೋಟೆ, ವಿಜಯಪುರ, ರಾಯಚೂರು, ಬೆಳಗಾವಿ, ಕಲಬುರಗಿ ಸೇರಿದ 5 ಜಿಲ್ಲೆಗಳ 11 ತಾಲೂಕುಗಳ ಅಲ್ಲಿ ಅನುಷ್ಠಾನ ಏನಪ್ಪ ಅಂದರೆ ಇದು ಮಾಡಲಾಗಿದೆ. ಇದು ಸ್ಫೂರ್ತಿದಾಯಕ ಯೋಜನೆ. ಅದೇ ರೀತಿ ಕಿಶೋರಿ ಶಕ್ತಿ ಯೋಜನೆ. ಇದು 16ನೇ ಯೋಜನೆ 2007ರಲ್ಲಿ ಜಾರಿಗೆ ಬಂತು. ಸಚಿವಾಲಯ, ಹಣಕಾಸು ಸಚಿವಾಲಯ ಮತ್ತು ಜಾರಿ ಮಾಡೋರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ. ಹದಿಹರೆಯದ ಹುಡುಗಿಯರನ್ನ ಸಬಲೀಕರಣಗೊಳಿಸುವ ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಗುರಿಯನ್ನು ಹೊಂದಿರತಕ್ಕಂಥ ಯೋಜನೆ. ಪ್ರಮುಖ ಲಕ್ಷಣಗಳು: KSYD ಅಡಿಯಲ್ಲಿ ಪ್ರತಿ ಯೋಜನೆಯಲ್ಲಿ 580 ಹದಿಹರೆಯದ ಬಾಲಕರಿಗೆ ಪ್ರತಿ ವರ್ಷ 5 ದಿನಗಳ ವಸತಿ ಸಹಿತ ತರಬೇತಿಯನ್ನು, ಅಂದರೆ ಮಹಿಳಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಇವರಿಗೆ 5 ದಿನಗಳ ವಸತಿ ಸಹಿತ ತರಬೇತಿಯನ್ನು ಕೊಡಲಾಗ್ತದೆ. ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ 2 ಹದಿಹರೆಯದ ಬಾಲಕಿಯರಿಗೆ ವರ್ಷದಲ್ಲಿ 300 ದಿನಗಳವರೆಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತದೆ. ಈ ಯೋಜನೆಯು ಭಾರತದ ದೊಡ್ಡ ಸಮಸ್ಯೆ ಆಗಿರೋ ಅಪೌಷ್ಟಿಕತೆ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತದೆ. ಮಕ್ಕಳಿಗೆ ಪೌಷ್ಟಿಕಾಂಶ ಒದಗಿಸ್ಕೊಡ್ತದೆ. ಕಿಶೋರಿ ಶಕ್ತಿ ಯೋಜನೆಯ ಒಂದು ಪ್ರಯೋಜನಗಳು ಏನು? ಆರೋಗ್ಯ ತಪಾಸಣೆ ಮತ್ತು ರೆಫರಲ್ ಸೇವೆಗಳು. ಈ ಯೋಜನೆ ಹೆಣ್ಣು ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಖಚಿತಪಡಿಸ್ತದೆ. ಹದಿಹರೆಯದ ಸಮಯದಲ್ಲಿ ಮೂಲಭೂತ ವಿವರಗಳು
ಬದಲಾವಣೆಗಳನ್ನು ಅವ್ರಿಗೆ ತಿಳಿಸ್ತದೆ. ಪೋಷಣೆ ಮತ್ತು ಆರೋಗ್ಯ ಶಿಕ್ಷಣ, ಕೌಟುಂಬಿಕ ಕಲ್ಯಾಣ, ಹೆಣ್ಣು ಮಕ್ಕಳಿಗೆ ನೈರ್ಮಲ್ಯದ ಮಹತ್ವ ಮತ್ತು ಸರಿಯಾದ ಆರೋಗ್ಯ ಕ್ರಮಗಳನ್ನು ಕಲ್ಪಿಸಿಕೊಡಲಾಗ್ತದೆ. ಅನುಷ್ಠಾನ: ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಸಬಲೀಕರಣದ ಕುರಿತು ಮಾತನಾಡಲು ಕಿಶೋರಿ ದಿವಸ್ ಅನ್ನು ಆಯೋಜಿಸಲಾಗ್ತದೆ. ಈ ಯೋಜನೆ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಇದು ಕಿಶೋರಿ ಶಕ್ತಿ ಯೋಜನೆ ಬಗ್ಗೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಯೋಜನೆ, ಇದು 2006 ಮತ್ತು 2007ರಲ್ಲಿ ಪ್ರಾರಂಭ ಆಯಿತು. ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥ ಯೋಜನೆ. ಉದ್ದೇಶಿತ ಫಲಾನುಭವಿ ಯಾರಪ್ಪ ಅಂದರೆ BPL ಕುಟುಂಬದಲ್ಲಿನ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವುದು. ಗುರಿ: ಬಡತನ ರೇಖೆಗಿಂತ ಕಡಿಮೆ ಇರುವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸೋದು. ಸಾಮಾನ್ಯವಾಗಿ ಸಮಾಜದಲ್ಲಿ ಹೆಣ್ಣು ಮಗುವಿನ ಸ್ಥಿತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ಪಾಲುದಾರ ಸಂಸ್ಥೆ ಏನಪ್ಪ ಅಂದರೆ LIC. ಉದ್ದೇಶಗಳು: ಕೆಲವು ಷರತ್ತುಗಳ ಮೇಲೆ ಹೆಣ್ಣು ಮಗುವಿನ ತಾಯಿ, ತಂದೆ ಅಥವಾ ನೈಸರ್ಗಿಕ ರಕ್ಷಕರ ಮೂಲಕ ಹಣಕಾಸಿನ ನೆರವನ್ನು ನೀಡಲಾಗ್ತಕ್ಕಂಥದ್ದು. ಕೆಲವು ಷರತ್ತುಗಳು